ಏನ್ ಹೇಳ್ತಿದ್ಯಾ? ಏನ್ ಹೇಳ್ತಿದ್ದಾಳು? ಮೊದ್ಲು ಯಾರ್ ಕಾರು ಅಂತ ಕೇಳು. ಯಾವ ಕಾರಲ್ಲಿದೆ ಸಿದ್ದು? ಪ್ಲೀಸ್ ಮಾತಾಡೆ. ನಿಂದಮ್ಮಯ್ಯ ಅಂತೀನಿ, ಪ್ಲೀಸ್ ಮಾತಾಡೆ. ಧರ್ಮೇಂದ್ರ ಅವ್ರ ಕಾರಲ್ಲಿ ಮಗು ಇದೆ ಅಂತ ಹೇಳು. ಹೇಳು. ಅಕ್ಕ, ಧರ್ಮೇಂದ್ರ ಡ್ಯಾಡ್ ಕಾರಲ್ಲಿದೆ. ಏನು? ಧರ್ಮೇಂದ್ರ ಅವ್ರ ಕಾರಲ್ಲ. ಅಥರ್ವ, ಮೊದ್ಲು ಕಾರಲ್ಲಿ ಹುಡ್ಕೋಣ ಬಾ. ಬನ್ನಿ. ಕಂದ, ನನ್ನನ್ನು ಕ್ಷಮಿಸ್ಬಿಡು ಕಂದ. ನನ್ನಿಂದನೇ ಹೀಗೆಲ್ಲ ಆಗಿದ್ದು. ನಿಂಗೇನಾದ್ರೂ ಆಗಿದ್ದಿದ್ರೆ ಈ ಅಮ್ಮ ಖಂಡಿತವಾಗ್ಲೂ ಬದುಕಿರ್ತಿರ್ಲಿಲ್ಲ. ಈಗೇನ್ ಹೇಳ್ತೀಯಾ? ಇಷ್ಟೊತ್ತು ನನಗೆ ಅಜ್ಜಿ ಭವಾನಿ ಹೇಳಿದ ಮಾತಿನ ಮೇಲೆ ನಂಬಿಕೆ ಇರಲಿಲ್ಲ. ಈಗ ಸತ್ಯ ಎಲ್ರ ಮುಂದೆ ಬಯಲಾಯ್ತಲ್ಲ. ಹೇಳಿ ಅಂಕಲ್, ಯಾವ ಕಾರಣಕ್ಕೆ ಮಗುಗೆ ಈ ಶಿಕ್ಷೆ? ಹೇಳಿ. ಇಲ್ಲ ಅಥರ್ವ, ಇಲ್ಲ, ಮಗು ಕಾರಲ್ಲಿ ಹೇಗ್ ಬಂತು ಅಂತ ನನಗೆ ಗೊತ್ತಿಲ್ಲ. ಇನ್ನೂ ಸುಳ್ಳು ಹೇಳೋ ಅವಶ್ಯಕತೆ ಇದೆಯಾ? ಬಿಸ್ನೆಸ್ ಸೇಡು ಅಂತ ನನ್ ಮೊಮ್ಮಗನ ಬಲಿ ಕೊಡಕ್ ಹೋಗ್ತಿದ್ರಾ? ನಿಮ್ಗೂ ಒಬ್ಳು ಮಗಳಿದ್ದಾಳೆ ಅನ್ನೋದನ್ನ ಮರಿಬೇಡಿ. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಭವಾನಿ, ದಯವಿಟ್ಟು ನಾನು ನಂಬಮ್ಮ. ಮಗು ಕಾರಲ್ಲಿ ಇದೆ ಅಂತ ನನಗೆ ಗೊತ್ತಿಲ್ಲ. ನನಗ್ ಗೊತ್ತು. ಆ ಸಿಂಧು ನಿಮ್ಮ ಡ್ರೈವರ್ಗೂ ಗೊತ್ತಿಲ್ಲದೆ ನಿಮ್ಮ ಸಹಾಯ ತಗೊಂಡು ಮಗುನ ನಿಮ್ ಕಾರ್ ಡಿಕ್ಕಿನಲ್ಲಿ ಇಟ್ಟಿದ್ದಾಳೆ. ಇಲ್ಲೇನೋ ದೊಡ್ಡ ಪ್ಲಾನ್ ನಡೆದಿದೆ. ಸಿಂಧು ಧರ್ಮೇಂದ್ರ ಅವ್ರನ್ನ ಸಿಕ್ಕಾಕ್ಸಕ್ಕೆ ಮಗುನ ಕಾರಲ್ಲಿ ಬಚ್ಚಿಟ್ಟಿದ್ದಾರೆ. ಮಗು ಹೇಗ್ ನಿನ್ ಕಾರಲ್ಲಿ ಬಂತು ಗೊತ್ತಿಲ್ವಾ? ಈಗ್ಲೂ ಗೊತ್ತಾಗ್ತಿಲ್ವಾ? ಬಿಡು ಭವಾನಿ, ಏನ್ ಮಾಡ್ತಾ ಇದ್ಯಾ? ಒಂದ್ ಮಗು ತಾಯಿಯಾಗಿ ಏನ್ ಮಾಡ್ಬೇಕೋ ಅದನ್ನೇ ಮಾಡ್ತಾ ಇದ್ದೀನಿ. ನನ್ ಮೇಲಿರೋ ಕೋಪಕ್ಕೆ ನನ್ ಮಗು ಮೇಲ್ ಸೇಡ್ ತೀರಿಸ್ಕೊಳ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ತಾಕತ್ತಿದ್ರೆ ನನ್ ವಿರುದ್ಧ ನಿಂತ್ಕೊಂಡು ಯುದ್ಧ ಮಾಡ್ಬೇಕು. ಈ ರೀತಿ
ಚಿಕ್ಕ ಕನ್ನಪ್ಪನ ಹಿಡ್ಕೊಂಡು ಆಟ ಆಡೋದಲ್ಲ. ಇಲ್ಲಮ್ಮ. ಭವಾನಿ, ಅಪ್ಪ ನೀವ್ ಸುಮ್ನೆ ಇರಿ. ನನ್ ಮಗುನ ನಿಮ್ ಬಿಸ್ನೆಸ್ ರೈವಲ್ ಆಗಿ ನೋಡ್ತಾ ಇದ್ದೀರಾ. ಇದಕ್ಕೆ ತಾನೆ ನಮ್ಮೇಲ್ ಎಷ್ಟೇ ದ್ವೇಷ ಇದ್ರು ನೀವೀ ಫಂಕ್ಷನ್ಗೆ ಬಂದಿದ್ದು. ಭವಾನಿ, ಸತ್ಯ ತಿಳ್ಕೊಳ್ದೆ ಮಾತಾಡ್ಬೇಡ. ದಯವಿಟ್ಟು ನನ್ನ ಮಾತು ಕೇಳು. ಕೇಳಲ್ಲ. ಯಾವ್ದೇ ಕಾರಣಕ್ಕೂ ನಾನ್ ಮಾತ್ರ ನಿನ್ನನ್ ಬಿಡಲ್ಲ. ಇಲ್ಲಿವರೆಗೂ ನಾನ್ ನಿನ್ನ ಅಪ್ಪನ್ ತರಮ್ಮ ಅಂತ ಹೇಳ್ತಿದ್ರಲ್ಲ, ಇದೇನಾ ಅಪ್ಪನ್ ತರ ಇರೋರ್ ನಡ್ಕೊಳ್ಳೋ ರೀತಿ? ನಿಮ್ ಕಂಪ್ನಿಗೆ ನಾನು ಲೀಗಲ್ ನೋಟಿಸ್ ಕಳಿಸ್ದೆ ಅಂತ ಈ ರೀತಿ ದ್ವೇಷ ತೀರಿಸ್ಕೊಳ್ತೀರಾ? ನಾನ್ ನನ್ ಮಗುಗೋಸ್ಕರ ಸುರಿಸಿರೋ ಅಷ್ಟು ಕಣ್ಣೀರ್ಗೆ ನೀವ್ ರಕ್ತ ಕಣ್ಣೀರ್ನಲ್ಲಿ ಉತ್ತರ ಕೊಡ್ಬೇಕು. ಹಾಗ್ ಮಾಡ್ತೀನಿ. ಹಾಗ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಭವಾನಿನೇ ಅಲ್ಲ. ನಾನೇನೋ ಅಕ್ಕ ತಂಗಿರ್ ದೂರ ಆಗ್ಲಿ ಅಂತ ಹೀಗೆಲ್ಲ ಮಾಡಿದ್ರೆ ಭವಾನಿ ನನ್ನ ಶತ್ರುನೂ ದೂರ ಮಾಡೋಕ್ ಹೊರಟಿದ್ದಾಳೆ. ಭೇಷ್. ಭವಾನಿ, ನೀ ದುಡುಕ್ತೀರಿ. ಶ್ಶು! ನೀನ್ ಮಾತಾಡೋ ಅಧಿಕಾರನ ಕಳ್ಕೊಂಡಿದ್ಯಾ. ಇನ್ಮೇಲಿದ್ದ ನಿನ್ ಇಡೀ ಕಂಪ್ನಿ ಸರ್ವನಾಶ ಆಗೋವರೆಗೂ ಈ ಭವಾನಿ ಬಿಡಲ್ಲ. ಧರ್ಮೇಂದ್ರ ದಿವಾನ್ ಅವ್ರ ಕಂಪನಿ ಎಲ್ಲ ದಿಕ್ಕಿಂದನೂ ಧೂಳಿಪಟ ಆಗ್ಬೇಕು. ನಿನ್ನ ಕಂಪನಿ, ನಿನ್ನ ಮನೆನ ಹಾಳು ಮಾಡೋದಕ್ಕೆ ನಾನು ಅಡ್ಡದಾರಿ ಹಿಡಿದ್ರೂ ಪರವಾಗಿಲ್ಲ. ಸಾಕು ಭವಾನಿ, ಬಾಯಿಗೆ ಬಂದಾಗ ಮಾತಾಡ್ಬೇಡ. ನನ್ ಮಾತ್ ನಿಲ್ಲಿಸ್ತೀನಿ, ಆದ್ರೆ ನಾನ್ ಅನ್ಕೊಂಡಿರೋದನ್ ಮಾಡೋವರೆಗೂ ನಾನ್ ಸುಮ್ನೆ ಇರಲ್ಲ. ಅಥರ್ವ, ಮಾತಾಡ್ಬೇಡಮ್ಮ. ಹಠ ಯಾರಿಗೂ ಒಳ್ಳೇದಲ್ಲಮ್ಮ. ನನಗಲ್ಲಪ್ಪ, ಈ ಮಾತನ್ನ ಅವ್ರಿಗೆ ಹೇಳಿ. ಮಗುನ್ ಕೆಣ್ಕದ್ರೆ ತಾಯಿ ಯಾವ ಹಂತಕ್ ಬೇಕಾದ್ರೂ ಹೋಗ್ತಾಳೆ ಅನ್ನೋದು ಅವ್ರಿಗೂ ಗೊತ್ತಾಗ್ಲಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ನಮ್ಮ ಸುಂದ್ರನೇ. ಗೆದ್ಬಿಟ್ಟೆ ಕಣೆ ನೀನು. ವೆರಿ ಗುಡ್. ನಾನ್ ಅನ್ಕೊಂಡ್ ಹಾಗೆ ಈಗ ಯುದ್ಧ ಶುರುವಾಗಿದೆ. ಸಿಂಧು ಸೋತಾಗ್ಲೇ ನಾನ್ ಗೆಲ್ಲೋದು. ಅದು ಆದಷ್ಟು ಬೇಗ ಆಗತ್ತೆ.